ಸಚಿವ ಬಿ ನಾಗೇಂದ್ರ ರಾಜೀನಾಮೆಗೆ ಬಿಜೆಪಿ ನಾಯಕರು ಪಟ್ಟು ಹಿಡಿದಿದ್ದಾರೆ. ಸದನದ ಹೊರಗೆ ಮತ್ತೆ ಒಳಗೆ ಬಿಜೆಪಿ ಮತ್ತು ಜೆಡಿಎಸ್ ನಾಯಕರು ಪ್ರತಿಭಟನೆಯ ನಿರ್ಧಾರಕ್ಕೆ ಬಂದಿದ್ದಾರೆ. ಕಳೆದ 5 ದಿನಗಳಿಂದ ಸದನದ ಒಳಗೆ ನಿರಂತರವಾಗಿ ಪ್ರತಿಭಟನೆ ಆಗಿದೆ. ನಾಗೇಂದ್ರ ರಾಜೀನಾಮೆಯನ್ನ ಕೊಡಲೇಬೇಕು ಎನ್ನುವುದು ಬಿಜೆಪಿ ಮತ್ತು ಜೆಡಿಎಸ್ನವರ ಆಗ್ರಹ. ಈಗಾಗಲೇ ಸದನದ ಒಳಗೆ ಮತ್ತೆ ಹೊರಗೆ ಪ್ರತಿಭಟನೆಯಾಗಿದೆ. ಕಳೆದ 5 ದಿನದಿಂದ ಸದನದ ಒಳಗೆ ನಿರಂತರವಾಗಿ ಪ್ರೊಟೆಸ್ಟ್ ಮಾಡಿದ್ದಾರೆ. ನಾಗೇಂದ್ರ ರಾಜೀನಾಮೆಗೆ ಒತ್ತಾಯಿಸಿ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆಗೆ ಕರೆ ಕೊಡಲಾಗಿದೆ. ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಅವರ ನೇತೃತ್ವದಲ್ಲಿ ನಡೀತಾ ಇರುವಂತಹ ಪ್ರೊಟೆಸ್ಟ್ ಇದು. ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಹಗರಣ ಆಗಿದೆ. ಅವರನ್ನ ಮತ್ತೆ ಸಚಿವ ಸಂಪುಟಕ್ಕೆ ಸೇರಿಸಿಕೊಂಡಿದ್ದು ಯಾಕೆ ಎನ್ನುವ ಪ್ರಶ್ನೆ ವಿರೋಧ ಪಕ್ಷಗಳದ್ದು. ಇದಕ್ಕಾಗಿ ಮತ್ತೊಮ್ಮೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆಗೆ ಕರೆ ಕೊಟ್ಟಿರುವ ದೃಶ್ಯಗಳನ್ನ ನೀವಿಲ್ಲಿ ನೋಡ್ತಾ ಇದ್ದೀರಾ. ಕಳಂಕಿತ ಸಚಿವ ನಾಗೇಂದ್ರನ ಕಳಂಕಿತ ಸಚಿವ ನಾಗೇಂದ್ರನ ಕಳಂಕಿತ ಸಚಿವ ನಾಗೇಂದ್ರನ ರಕ್ಷಣೆ ಮಾಡ್ತಾ ಇರ್ತಕ್ಕಂಥ ಮುಖ್ಯಮಂತ್ರಿಗಳಿಗೆ ಕಳಂಕಿತ ಸಚಿವ ನಾಗೇಂದ್ರನ ಕಳಂಕಿತ ಸಚಿವ ನಾಗೇಂದ್ರನ ಕಳಂಕಿತ ಸಚಿವ ನೋಡ್ತಾ ಇರಬಹುದು, ಬಿಜೆಪಿ ನಾಯಕರು ಕರೆ ಕೊಟ್ಟಿರುವಂತಹ ಪ್ರತಿಭಟನೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ಆಗ್ತಾ ಇದೆ. ಮೊನ್ನೆ ತಾನೇ ಕಪ್ಪು ಟಿ ಶರ್ಟ್ ಧರಿಸಿ ವಾಲ್ಮೀಕಿ ಪ್ರತಿಮೆ ಮುಂಭಾಗದಿಂದ ವಿಧಾನಸೌಧದವರೆಗೂ ಕಾಲ್ನಡಿಗೆಯಲ್ಲಿ ಹೋಗಿ ಅಲ್ಲಿ ಸದನ ಪ್ರವೇಶ ಮಾಡುವಂಥ ಕೆಲಸ ಬಿಜೆಪಿ ನಾಯಕರಿಂದ ಆಗಿತ್ತು. ಈಗ ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನು ನಡೆಸುವಂಥ ನಿಟ್ಟಿನಲ್ಲಿ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆಗೆ ಕರೆ ಕೊಟ್ಟಿದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ, ವಿರೋಧ ಪಕ್ಷದ ನಾಯಕ R ಅಶೋಕ್ ಅವರ ನೇತೃತ್ವದಲ್ಲಿ ನಡೀತಾ ಇರುವಂಥ ಈ ಪ್ರತಿಭಟನೆಗೆ ಬಿಜೆಪಿಯ ಸಾಕಷ್ಟು ಕಾರ್ಯಕರ್ತರು, ನಾಯಕರು ಎಲ್ಲರೂ ಭಾಗವಹಿಸಿರೋದನ್ನು ನೀವಿಲ್ಲಿ ನೋಡ್ತಾ ಇರಬಹುದು. ಛಲವಾದಿ ನಾರಾಯಣ ಸ್ವಾಮಿ ಅವರಿದ್ದಾರೆ. ಹಾಗೆಯೇ ಸಾಕಷ್ಟು ನಾಯಕರು ಈ ಪ್ರತಿಭಟನೆಯಲ್ಲಿ ಭಾಗಿಯಾಗಲಿದ್ದಾರೆ. ರಕ್ಷಣೆ ಮಾಡ್ತಾ ಇರ್ತಕ್ಕಂಥ ಮುಖ್ಯಮಂತ್ರಿಗಳಿಗೆ ಕಳಂಕಿತ ಸಚಿವ ನಾಗೇಂದ್ರನ ಕಳಂಕಿತ ಸಚಿವ ನಾಗೇಂದ್ರನ ಕಳಂಕಿತ ಸಚಿವ ನಾಗೇಂದ್ರನ ರಕ್ಷಣೆ ಮಾಡ್ತಾ ಇರ್ತಕ್ಕಂಥ ಮುಖ್ಯಮಂತ್ರಿಗಳಿಗೆ ಕಳಂಕಿತ ಸಚಿವ ನಾಗೇಂದ್ರನ ಕಳಂಕಿತ ಸಚಿವ ನಾಗೇಂದ್ರನ ಕಳಂಕಿತ ಸಚಿವ ನಾಗೇಂದ್ರನ ರಕ್ಷಣೆ ಮಾಡ್ತಾ ಇರ್ತಕ್ಕಂಥ ಮುಖ್ಯಮಂತ್ರಿಗಳಿಗೆ ಕಳಂಕಿತ ಸಚಿವ ನಾಗೇಂದ್ರನ ಕಳಂಕಿತ ಸಚಿವ ನಾಗೇಂದ್ರನ ಕಳಂಕಿತ ಸಚಿವ ನಾಗೇಂದ್ರನ ರಕ್ಷಣೆ ಮಾಡ್ತಾ ಇರ್ತಕ್ಕಂಥ ಮುಖ್ಯಮಂತ್ರಿಗಳಿಗೆ ಕಳಂಕಿತ ಸಚಿವ ನಾಗೇಂದ್ರನ ಕಳಂಕಿತ ಸಚಿವ ನಾಗೇಂದ್ರನ ಕಳಂಕಿತ ಸಚಿವ ನಾಗೇಂದ್ರನ ರಕ್ಷಣೆ ಮಾಡ್ತಾ ಇರ್ತಕ್ಕಂಥ ಮುಖ್ಯಮಂತ್ರಿಗಳಿಗೆ ಕಳಂಕಿತ ಸಚಿವ ನಾಗೇಂದ್ರನ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ನಡೀತಾ ಇರುವಂತಹ ಪ್ರತಿಭಟನೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಹಗರಣ ಆಗಿ ಆ ಹಣವನ್ನ ನಮ್ಮ ರಾಜ್ಯದ ಚುನಾವಣೆ ಸೇರಿದಂತೆ ಬೇರೆ ರಾಜ್ಯಗಳ ಚುನಾವಣೆಗೆ ಬಳಸಿಕೊಳ್ಳಲಾಗಿದೆ ಎನ್ನುವ ಆರೋಪ ರಾಜ್ಯ ಬಿಜೆಪಿ ನಾಯಕರದ್ದು. ಈ ಕಾರಣಕ್ಕಾಗಿ ಹಿಂದೆ ಸಿದ್ದರಾಮಯ್ಯ ಸಂಪುಟದಲ್ಲಿ ಸಚಿವರಾಗಿದ್ದ ಬಿ ನಾಗೇಂದ್ರ ಅವರು ರಾಜೀನಾಮೆ ಕೊಡಬೇಕಾದ ಪರಿಸ್ಥಿತಿ ಎದುರಾಗಿ ಆಮೇಲೆ ತನಿಖೆಯನ್ನು ಕೂಡ ಎದುರಿಸಿದ್ರು. ಒಬ್ಬ ಕಳಂಕಿತರನ್ನ ಮತ್ತೆ ಸಚಿವ ಸಂಪುಟಕ್ಕೆ ಸೇರ್ಪಡೆ ಮಾಡಿಕೊಂಡಿದ್ದು ಯಾಕೆ ಎನ್ನುವುದು ಬಿಜೆಪಿ ನಾಯಕರ ಪ್ರಶ್ನೆ. ಇದೇ ಅಸ್ತ್ರವನ್ನಾಗಿ ಮಾಡಿಕೊಂಡು ಬಿಜೆಪಿ ನಾಯಕರು ಹೋರಾಟವನ್ನ ಮಾಡ್ತಾ ಇದ್ದಾರೆ. ರಾಜೀನಾಮೆಯನ್ನ ಕೊಟ್ಟಿದ್ದೇ ಆದಲ್ಲಿ, ಒಂದು ವೇಳೆ ಸಚಿವ ಸ್ಥಾನಕ್ಕೆ ಬಿ ನಾಗೇಂದ್ರ ರಾಜೀನಾಮೆಯನ್ನ ಕೊಟ್ಟಿದ್ದೇ ಆದಲ್ಲಿ ಬಿಜೆಪಿಗೆ ಇದರಿಂದ ಮೈಲೇಜ್ ಇದೆ ಎನ್ನುವ ಮಾಹಿತಿ ಕೂಡ ಇದೆ. ಹೈಕಮಾಂಡ್ ನಾಯಕರಿಂದ ಆದೇಶ ಬಂದಿದೆ, ನಾಗೇಂದ್ರ ರಾಜೀನಾಮೆ ಕೊಡೋ ತನಕ ನಿಮ್ಮ ಹೋರಾಟವನ್ನ ನಿಲ್ಲಿಸಬೇಡಿ ಅಂತ ಹೇಳಿ. ಹೀಗಾಗಿ ಹೋರಾಟವನ್ನ ಮುಂದುವರಿಸಿದ್ದಾರೆ. ದೊಡ್ಡ ಮಟ್ಟದಲ್ಲಿ
ಹೋರಾಟವನ್ನ ಬಿಜೆಪಿಯ ನಾಯಕರು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಮಾಡ್ತಾ ಇದ್ದಾರೆ. ಆದರೆ ಮೊನ್ನೆ ಬಿಜೆಪಿಯವರು ಪ್ರತಿಭಟನೆ ಮಾಡಿದಾಗ ಅದಕ್ಕೆ ಕೌಂಟರ್ ಆಗಿ ಕಾಂಗ್ರೆಸ್ನ ನಾಯಕರು, ಆಡಳಿತ ಪಕ್ಷದವರು ಕೂಡ ಪ್ರತಿಭಟನೆಯನ್ನ ಮಾಡಿದ್ರು. ಸದನದಲ್ಲಿ ಸರಿಯಾಗಿ ಚರ್ಚೆ ಆಗ್ತಾ ಇಲ್ಲ, ರಾಜ್ಯದ ಜ್ವಲಂತ ಸಮಸ್ಯೆಗಳ ವಿಚಾರವಾಗಿ ಯಾರೂ ಚರ್ಚೆ ಮಾಡ್ತಾ ಇಲ್ಲ, ವಿರೋಧ ಪಕ್ಷದವರು ಸದನ ಸರಿಯಾಗಿ ನಡೆಸೋಕೆ ಸಹಕರಿಸ್ತಾ ಇಲ್ಲ ಎನ್ನುವ ಗಂಭೀರ ಆರೋಪ ಮಾಡಿ ಪ್ರತಿಭಟನೆಯನ್ನ ಮಾಡಿದ್ರು. ವಿಧಾನಸೌಧದ ಗಾಂಧಿ ಪ್ರತಿಮೆ ಎದುರು ಅದರ ಮುಂದುವರಿದ ಭಾಗವಾಗಿ ಈಗ ಬಿಜೆಪಿ ನಾಯಕರಿಂದ ಮತ್ತೆ ಹೋರಾಟ ಕಂಟಿನ್ಯೂ ಆಗ್ತಾ ಇದೆ. ಬೆಂಗಳೂರಿನ ಫ್ರೀಡಂ ಪಾರ್ಕ್ನ ದೃಶ್ಯಗಳನ್ನ ನೀವಿಲ್ಲಿ ನೋಡ್ತಾ ಇರಬಹುದು. ಕೇಳಿ ಬರ್ತಾ ಇರೋ ಕೂಗು ಏನು ಅಂತ ಹೇಳಿದ್ರೆ, ನಾಗೇಂದ್ರ ರಾಜೀನಾಮೆಯನ್ನ ಕೊಡಲೇಬೇಕು, ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಣವನ್ನ ದುರ್ಬಳಕೆ ಮಾಡಿಕೊಂಡಿದ್ದಾರೆ, ದಲಿತರಿಗೆ ಸೇರಬೇಕಾದಂತ ಹಣ ಅದನ್ನ ಕಾಂಗ್ರೆಸ್ ನಾಯಕರು ಚುನಾವಣೆಗೆ ಬಳಸ್ಕೊಂಡಿದ್ದಾರೆ, ದಲಿತ ಸಮುದಾಯಕ್ಕೆ ದ್ರೋಹ ಮಾಡುವಂತ ಕೆಲಸ ಇಲ್ಲಾಗಿದೆ, ಹೀಗಂತ ನಿರಂತರವಾಗಿ ವಾಗ್ದಾಳಿಯನ್ನ ನಡೆಸಿಕೊಂಡು ಬರುವಂತ ಕೆಲಸವನ್ನ ಬಿಜೆಪಿ ನಾಯಕರು ಮಾಡ್ತಾ ಇದ್ದಾರೆ. ವಾಲ್ಮೀಕಿ ನಿಗಮದ ಲೂಟಿ ಅಂತೇಳಿ ಧಿಕ್ಕಾರವನ್ನ ಕೂಗ್ತಾ ಇದ್ದಾರೆ. ದಲಿತರ ದುಡ್ಡು ತಿಂದು ತೇಗಿದೆ ಕಾಂಗ್ರೆಸ್ನಲ್ಲಿರೋ ನಾಯಕರು ಭ್ರಷ್ಟಾಚಾರಿಗಳು ಅಂತೇಳಿ ವಾಗ್ದಾಳಿಯನ್ನ ಬಿಜೆಪಿ ನಾಯಕರು ಮಾಡ್ತಾ ಇದ್ದಾರೆ. ನೋಡ್ತಾ ಇರಬಹುದು ಪ್ರತಿಭಟನೆಯ ದೃಶ್ಯಗಳನ್ನ. ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಈ ಪ್ರೊಟೆಸ್ಟ್ ಆಗ್ತಾ ಇದೆ. ಈಗಾಗಲೇ ನಾಗೇಂದ್ರ ಅವರು ಕೂಡ ಇದೇ ವಿಚಾರವಾಗಿ ಕ್ಲಾರಿಟಿಯನ್ನ ಕೊಡಬೇಕು. ವಾಲ್ಮೀಕಿ ನಿಗಮದಿಂದ ಸುಮಾರು 187 ಕೋಟಿಯಷ್ಟು ಹಣವನ್ನ ದುರುಪಯೋಗ ಮಾಡಿಕೊಂಡಿದ್ರು. ಆಗಿನ ಮುಖ್ಯಮಂತ್ರಿಗಳಾಗಿದ್ದಂತ ಸಿದ್ದರಾಮಯ್ಯನವರೇ ವಿಧಾನ ಮಂಡಲದಲ್ಲಿ ಒಪ್ಕೊಂಡ್ರು 89 ಕೋಟಿ ದುರುಪಯೋಗ ಆಗಿದೆ ಅಂತ. ಈ ಹಣವನ್ನ ತೆಲಂಗಾಣದ ಚುನಾವಣೆಗೆ, ಬಳ್ಳಾರಿ ಚುನಾವಣೆಗೆ ಲೂಟಿಯನ್ನ ಮಾಡಿ ಜನ ಉಪಯೋಗ ಮಾಡಿಕೊಂಡಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಇವತ್ತು ಯಾವುದೇ ಒಂದು ಬದಲಾವಣೆ ಆಗಿದೆ ಇದ್ರೂ ಕೂಡ ಮತ್ತೆ ಆ ನಾಗೇಂದ್ರನನ್ನ ಮಂತ್ರಿಮಂಡಲಕ್ಕೆ ತಗೊಂಡಿದ್ದಾರೆ. ಇದೊಂದು ಭ್ರಷ್ಟ ಸರ್ಕಾರ, ಒಂದು ಭ್ರಷ್ಟರಿಗೋಸ್ಕರವೇ ಮಾಡಿರ್ತಕ್ಕಂಥ ಒಂದು ಸರ್ಕಾರ ಇವತ್ತು ಕರ್ನಾಟಕದಲ್ಲಿ ನಡೀತಾ ಇದೆ. ನಾಗೇಂದ್ರನನ್ನ ಮಂತ್ರಿಮಂಡಲ ತೆಗೆದುಹಾಕಬೇಕು ಅಂತ ಕಳೆದ 5 ದಿನಗಳಿಂದ ಕೂಡ ನಾವೆಲ್ಲ ಕೂಡ ವಿಧಾನ ಪರಿಷತ್ನಲ್ಲಿ, ವಿಧಾನಸಭೆಗಳಲ್ಲಿ ಹೋರಾಟ ಮಾಡ್ತಾ ಇದ್ದೇವೆ. ನಿರಂತರ ಪ್ರಯತ್ನ ಮಾಡ್ತಾ ಇದ್ರೂ ಕೂಡ ಈ ಬಂಡೆ ಸರ್ಕಾರ ಬಂಡು ಬಿದ್ದೋಗಿದೆ. ಈ ಸರ್ಕಾರ ಇವತ್ತು ಆ ನಾಗೇಂದ್ರನನ್ನ ಉಳಿಸ್ಕೊಳ್ಬೇಕು, ಆ ನಾಗೇಂದ್ರ ಮಾಡ್ತಕ್ಕಂಥ ಬ್ಲಾಕ್ ಮೇಲ್ಗೆ ಇವತ್ತು ಒಳಗಾಗಿದ್ದಾರೆ. ಆ ಹಿನ್ನೆಲೆಯಲ್ಲಿ ಇವತ್ತು ನಾಗೇಂದ್ರರ ಒಂದು ರಾಜೀನಾಮೆ ಕೊಡೋವರೆಗೂ ಅಥವಾ ಅವರನ್ನ ಸಚಿವ ಸಂಪುಟದಿಂದ ವಜಾ ಮಾಡೋವರೆಗೂ ಕೂಡ ನಮ್ಮ ಹೋರಾಟ ನಿರಂತರವಾಗಿ ಆಗಬೇಕು ಅನ್ನತಕ್ಕಂಥ ಹಿನ್ನೆಲೆಯಲ್ಲಿ ಇವತ್ತು ಇಡೀ ರಾಜ್ಯದಲ್ಲಿ ಹೋರಾಟವನ್ನು ನಾವು ಮಾಡ್ತಾ ಇದ್ದೇವೆ. ವಿಧಾನಸಭೆ ಪರಿಷತ್ತಲ್ಲಿ ಕೂಡ ನಾವೆಲ್ಲ ಈಗ 11 ಗಂಟೆಗೆ ಪ್ರಾರಂಭ ಆದಾಗ ಮತ್ತೆ ಪ್ರತಿಭಟನೆ ಮಾಡ್ತೀವಿ. ನೀವು ಕೂಡ ಇವಾಗ ಅನೇಕ ಜನ ನಮ್ಮ ಕಾರ್ಯಕರ್ತರು. ಸಚಿವ ಬಿ ನಾಗೇಂದ್ರ ರಾಜೀನಾಮೆ ಜೊತೆಗೆ ಬಿಜೆಪಿಗೆ ಮತ್ತೊಂದು ಅಸ್ತ್ರ ಸಿಕ್ಕಿದೆ. ಉದ್ಯಮಿ ಗೌತಮ್ ಅದಾನಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರನ್ನ ನಿನ್ನೆ ಭೇಟಿ ಮಾಡಿದ್ರು. ಇದನ್ನ ಗುರಿಯಾಗಿಸಿಕೊಂಡು ವಾಗ್ದಾಳಿ ನಡೆಸುವಂತ ಪ್ಲಾನ್ ಅನ್ನ ಒಂದ್ ಕಡೆಯಲ್ಲಿ ಇದನ್ನೇ ಅಸ್ತ್ರವಾಗಿಸಿಕೊಳ್ಳುವ ಎಲ್ಲ ತಯಾರಿಯನ್ನ ಮಾಡಿಕೊಂಡಿದೆ ರಾಜ್ಯ ಬಿಜೆಪಿ. ಗೌತಮ್ ಅದಾನಿ ವಿರುದ್ಧ ಈ ಹಿಂದೆ ರಾಹುಲ್ ಗಾಂಧಿ ಅವರು ಕೂಡ ವಾಗ್ದಾಳಿಯನ್ನ ನಡೆಸಿದ್ರು. ಕೇಂದ್ರ ಸರ್ಕಾರ ಅದಾನಿ ಅಂಬಾನಿ ಸರ್ಕಾರ ಅಂತೇಳಿ ರಾಹುಲ್ ಗಾಂಧಿ ಹೇಳಿದ್ರು. ಆದರೆ ನಿನ್ನೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಗೌತಮ್ ಅದಾನಿ ಅವರನ್ನ ಭೇಟಿಯಾಗಿದ್ದಾರೆ. 30 ನಿಮಿಷಗಳ ಕಾಲ ಹೊಸ ಯೋಜನೆ, ಹೂಡಿಕೆ, ಟನಲ್ ಬಗ್ಗೆ ಇಬ್ಬರು ಚರ್ಚೆಯನ್ನ ಮಾಡಿದ್ದಾರೆ. ಕೇಂದ್ರದಲ್ಲಿ ವಿರೋಧ, ರಾಜ್ಯದಲ್ಲಿ ಭೇಟಿ ಯಾಕೆ ಅಂತೇಳಿ ಬಿಜೆಪಿಯಿಂದ ಟೀಕೆ ಆಗ್ತಾ ಇದೆ. ರಾಜ್ಯ ಕಾಂಗ್ರೆಸ್ ಅದಾನಿ ಸರ್ಕಾರವ, ಹೀಗೆ ಅನೇಕ ಪ್ರಶ್ನೆಗಳನ್ನ ಕೇಳುವಂತ ಕೆಲಸವನ್ನ ಬಿಜೆಪಿ ನಾಯಕರು ಮಾಡಿದ್ದಾರೆ. ನಿನ್ನೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ನಿವಾಸಕ್ಕೆ ಸ್ವತಃ ಉದ್ಯಮಿ ಗೌತಮ್ ಅದಾನಿ ಅವರು ಬಂದಿದ್ರು. ಸುಮಾರು 30 ನಿಮಿಷಗಳ ಕಾಲ ಇಬ್ಬರು ಚರ್ಚೆಯನ್ನ ಮಾಡಿದ್ದಾರೆ. ಇದನ್ನೇ ಅಸ್ತ್ರವಾಗಿಸಿಕೊಂಡು ಬಿಜೆಪಿ ಟೀಕೆಯನ್ನ ಮಾಡುವಂತ ಕೆಲಸವನ್ನ ಮಾಡ್ತಾ ಇದೆ. ರಾಜ್ಯ ಕಾಂಗ್ರೆಸ್ ಅದಾನಿ ಸರ್ಕಾರವಾ ಅಂತೇಳಿ ಕೇಳ್ತಾ ಇದೆ. ಕಾಂಗ್ರೆಸ್ ಬಾಯಿ ಮುಚ್ಚಿಸೋಕೆ ಇನ್ಮುಂದೆ ಅದಾನಿ ಅಸ್ತ್ರ ಪ್ರಯೋಗ ಮಾಡುವ ಎಲ್ಲ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಒಂದ್ ಕಡೆಯಲ್ಲಿ ಈಗಾಗಲೇ ನೋಡ್ತಾ ಹೋಗೋದಾದ್ರೆ ಗೌತಮ್ ಅದಾನಿ ಮತ್ತು ಮುಖ್ಯಮಂತ್ರಿಗಳ ಭೇಟಿ, ಆದರೆ ಕೇಂದ್ರ ಕಾಂಗ್ರೆಸ್ ವಿಚಾರಕ್ಕೆ ಬರೋದಾದ್ರೆ, ಅವರ ಹೈಕಮಾಂಡ್ ನಾಯಕರ ವಿಚಾರಕ್ಕೆ ಬರೋದಾದ್ರೆ ಅಲ್ಲಿ ಒಂದಷ್ಟು ವಿರೋಧಗಳು ಇವೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ರೂಪೇಶ್ ಬೈಂದೂರು, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ರೂಪೇಶ್, ಒಂದ್ ಕಡೆಯಲ್ಲಿ ನಾಗೇಂದ್ರ ರಾಜೀನಾಮೆ ಕೊಡಲೇಬೇಕು ಅಂತೇಳಿ ಬಿಜೆಪಿಯವರು ಪಟ್ಟು ಹಿಡಿದು ಪ್ರತಿಭಟನೆ ಆಗ್ತಾ ಇದೆ. ಜೊತೆಗೆ
ಗೌತಮ್ ಅದಾನಿ ಮುಖ್ಯಮಂತ್ರಿಗಳ ನಿವಾಸಕ್ಕೆ ಭೇಟಿ ನೀಡಿರುವಂಥ ವಿಚಾರ, ಇದನ್ನ ಬಿಜೆಪಿ ಯಾವ ರೀತಿಯಾಗಿ ಯುಟಿಲೈಸ್ ಮಾಡ್ಕೊಳ್ಬಹುದು? ಇಲ್ಲಿ ಪ್ರಮುಖವಾಗಿ ಈಗ ಒಂದು ಕಡೆ ಒಟ್ಟಾರೆಯಾಗಿ ಫ್ರೀಡಂ ಪಾರ್ಕ್ ನಲ್ಲಿ ನಾಗೇಂದ್ರ ವಿರುದ್ಧ ಪ್ರತಿಭಟನೆಯನ್ನ ಬಿಜೆಪಿಗರು ಜೋರು ಮಾಡ್ತಾ ಇದ್ದಾರೆ. ಒಂದು ವಿಧಾನಸೌಧದ ಒಳಗಡೆನೂ ಕೂಡ, ಸದನದ ಒಳಗಡೆನೂ ಕೂಡ ಹೋರಾಟವನ್ನ ಬಿಜೆಪಿ ನಾಯಕರು ಮಾಡಿದ್ರು. ಇದೀಗ ಹೋರಾಟವನ್ನ ಬೇರೆ ಬೇರೆ ಕಡೆ ಒಯ್ಯಬೇಕಾಗತ್ತೆ. ಪಾದಯಾತ್ರೆ ಮೂಲಕವಾಗಿ ಬಳ್ಳಾರಿ ಅಥವಾ ದಾವಣಗೆರೆಯಿಂದ ಬಳ್ಳಾರಿವರೆಗೂ ಕೂಡ ಈ ಒಂದು ಪ್ರತಿಭಟನೆ ಬಿಸಿಯನ್ನು ಮುಟ್ಟಿಸಬೇಕು. ಆ ಪ್ರಯತ್ನವನ್ನು ಮಾಡ್ತಾ ಇದ್ರೆ ರಾಜ್ಯಕ್ಕೆ ಒಂದು ಸಂದೇಶ ಕೊಡಬೇಕು. ಆ ಪ್ರಯತ್ನವನ್ನ ಇಂದು ಬಿಜೆಪಿ ನಾಯಕರು ಮಾಡ್ತಾ ಇದ್ದಾರೆ. ಫ್ರೀಡಂ ಪಾರ್ಕ್ ನಲ್ಲಿ ಪ್ರತಿಭಟನೆ ಶುರುವಾಗಿದೆ. ಈ ಪ್ರತಿಭಟನೆಯಲ್ಲಿ ಚಾವದಿ ನಾರಾಯಣಸ್ವಾಮಿ, MLC ಹೇಮಲತಾ ನಾಯಕ್ ಸೇರಿದಂತೆ ಹಲವಾರು ಜನ ಬಿಜೆಪಿಯ ನಾಯಕರು ಕೂಡ ಈ ಒಂದು ಈಗ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ. ಇನ್ನೊಂದು ಕೆಲವೇ ಕ್ಷಣಗಳಲ್ಲಿ ಅಶೋಕ್, ವಿಜೇಂದ್ರ ಸೇರಿದಂತೆ ಎಲ್ಲರೂ ಕೂಡ ಬರ್ತಾರೆ. ಆದ್ರೆ ಈಗ ವಿಧಾನಸೌಧ ಚಲುವನ್ನ ಮಾಡಬೇಕು ಅಂತ ಹೇಳಿ ನಿರ್ಧಾರ ಮಾಡ್ಕೊಂಡಿದೆ. ಹೀಗಾಗಿ ವಿಧಾನಸೌಧ ಚಲುವನ್ನ ಬಿಜೆಪಿ ಮಾಡುವಾಗ ಪೊಲೀಸರು ಅವರನ್ನ ತಡೆಯಲಿಕ್ಕೆ ಒಂದಿಷ್ಟು ಪೊಲೀಸರು ಕೂಡ ನಿಯೋಜನೆ ಮಾಡ್ಕೊಂಡಿದ್ದಾರೆ. ಯಾಕಂತ ಹೇಳಿದ್ರೆ ವಿಧಾನಸೌಧದಲ್ಲಿ ಕೂಡ ಹೋಗ್ಲಿಕ್ಕೆ ಅವಕಾಶ ಇರೋದಿಲ್ಲ. ಫ್ರೀಡಂ ಪಾರ್ಕ್ಲೇ ಹೋರಾಟ ಮಾಡಬೇಕು ಅಂತೇಳಿ ಪೊಲೀಸರು ಹೇಳ್ತಾ ಇದ್ದಾರೆ. ಅದೇ ರೀತಿಯಾಗಿ ಹೋರಾಟ ಇನ್ನೂ ಕೂಡ ಜೋರು ಮಾಡಿ ಬೇರೆ ಬೇರೆ ಬೆಂಗಳೂರಿನ ಬೇರೆ ಬೇರೆ ಭಾಗದಿಂದ ಜನರನ್ನು ಕೂಡ ಕರೆತರಲಾಗ್ತಾ ಇದೆ. ಅದೇ ರೀತಿಯಾಗಿ ಹೋರಾಟವನ್ನ ಮತ್ತಷ್ಟು ಚುರುಕುಗೊಳಿಸಿ ನಾಗೇಂದ್ರ ರಾಜೀನಾಮೆ ಕೊಡಲೇಬೇಕು, ನಾಗೇಂದ್ರ ರಾಜೀನಾಮೆ ಕೊಡೋರು ಕೂಡ ಯಾವುದೇ ರೀತಿ ಚರ್ಚೆ ಇಲ್ಲ ಅಂತ ಹೇಳಿ ಬಿಜೆಪಿ ಸಂದೇಶವನ್ನು ರವಾನಿಸ್ತಾ ಇದೆ. ಸಂಪತ್. ಥ್ಯಾಂಕ್ ಯು ರೂಪೇಶ್, ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಪವರ್ ಸ್ಟೋರಿ ಮುಂದುವರಿಯುತ್ತೆ ಚಿಕ್ಕ ಬ್ರೇಕ್ನ ಬಳಿಕ.